ಇನ್ನು ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಮರು ನೇಮಕ ಮಾಡಲಾಗಿದೆ. ಹೈಕೋರ್ಟ್ ಪೀಠ ಅವರ ಅಮಾನತು ಆದೇಶವನ್ನ ರದ್ದುಗೊಳಿಸಿದೆ. ರಾಜ್ಯಪಾಲರು ಅಮಾನತು ಆದೇಶವನ್ನ ಹೊರಡಿಸಿದ್ರು. ಈಗ ಅವರ ಆದೇಶವನ್ನ ಹೈಕೋರ್ಟ್ ಪೀಠ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ರಿದ್ದಂಥ ಪೀಠ ಒಂದು ಮಹತ್ವದ ಆದೇಶವನ್ನ ನೀಡಿದೆ. ಯಾಕಂದ್ರೆ ಅವರನ್ನ ಅಮಾನತುಗೊಳಿಸಿ ಅಂತ ಹೇಳಿ ಸಂಪುಟ ಶಿಫಾರಸು ಮಾಡಿಲ್ಲ, ಕ್ಯಾಬಿನೆಟ್ ತೀರ್ಮಾನ ಮಾಡಿಲ್ಲ. ರಾಜ್ಯಪಾಲರು ಕ್ಯಾಬಿನೆಟ್ ಏನು ಶಿಫಾರಸನ್ನ ಮಾಡುತ್ತೋ ಅವರು ಅದನ್ನು ಅನುಸರಿಸಬೇಕು. ಅವರ ಬಗ್ಗೆ ಇರುವಂತಹ ಆರೋಪದ ಬಗ್ಗೆ ಯಾವುದೇ ತೀರ್ಮಾನವನ್ನು ಮಾಡಲಾಗಿಲ್ಲ. ಹೀಗಿದ್ದಾಗ ಏಕಾಏಕಿ ರಾಜ್ಯಪಾಲರು ಕೆಪಿಎಸ್ಸಿ ಅಧ್ಯಕ್ಷರನ್ನ ಯಾವ ರೀತಿಯಾಗಿ ಅಮಾನತು ಮಾಡೋಕೆ ಸಾಧ್ಯ? ಕ್ಯಾಬಿನೆಟ್ ಸಭೆ ಮಾಡಿ ನಂತರ ಕ್ಯಾಬಿನೆಟ್ನ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರು ಅನುಸರಿಸಬೇಕು, ಅದನ್ನು ಪಾಲನೆ ಮಾಡಬೇಕು. ಇಲ್ಲಿ ಇವರ ಪ್ರಕರಣದಲ್ಲಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿಲ್ಲ, ಇವ್ರನ್ನ ಅಮಾನತು ಮಾಡಬೇಕು ಅನ್ನುವಂಥ ಒಂದು ಶಿಫಾರಸ್ ಆಗಿಲ್ಲ. ಹಾಗಿದ್ರೂ ಕೂಡ ರಾಜ್ಯಪಾಲರು ಈ ಒಂದು ನಡೆಯನ್ನು ಅನುಸರಿಸಿರೋದು ಇದು ಸರಿಯಲ್ಲ. ಸೊ ಹೀಗಾಗಿ ಅವರ ಆದೇಶ ಏನಿತ್ತು ರದ್ದುಗೊಳಿಸಬೇಕು ಅನ್ನುವಂಥದ್ದು, ಅದನ್ನೇ ಈಗ ಹೈಕೋರ್ಟ್ ಪೀಠ ರದ್ದುಗೊಳಿಸಿದೆ. ಇವರ ನೇಮಕಾತಿಯನ್ನ ಅಥವಾ ಆ ಒಂದು ಅಧ್ಯಕ್ಷ ಸ್ಥಾನದಿಂದ ಇವರನ್ನ ಏನು ಅಮಾನತು ಮಾಡಿ ಒಂದು ಆದೇಶವನ್ನು ರಾಜ್ಯಪಾಲರು ಹೊರಡಿಸಿದ್ರು, ಆ ಆದೇಶಕ್ಕೇನೆ ಈಗ ಹೈಕೋರ್ಟ್ ಪೀಠ ಅಪಸ್ವರ ಎತ್ತಿದೆ. ಹಾಗೆ ಆ ಆದೇಶವನ್ನು ರದ್ದು ಮಾಡಿದೆ. ನೋಡಿ ಎಂಥ ಕಾಕತಾಳೀಯ. ಇಲ್ಲಿ ಮರು ನೇಮಕ ಆಗ್ತಿದ್ದಾರೆ, ಇನ್ನೊಂದು ಕಡೆ ಅವರ ಮೇಲೆ ಜೊತೆಗೆ ಅವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಮನೆ, ಕಚೇರಿ ಇವುಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ಪ್ಯಾರಲಲ್ಲಿ ಎರಡೂ ಕೂಡ ನಡೀತಾ ಇರುವಂಥದ್ದು ಏಕಕಾಲಕ್ಕೆ. ಒಂದು ಕಡೆ ಇಡಿ ರೇಡ್, ಇನ್ನೊಂದು ಕಡೆಯಲ್ಲಿ ಹೈಕೋರ್ಟ್ನ ಈ ಒಂದು ಆದೇಶ. ಮರು ನೇಮಕ ಮಾಡಿದೆ ಹೈಕೋರ್ಟ್ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ರು. ಆದರೆ ಆ ಆದೇಶವನ್ನೇ ಹೈಕೋರ್ಟ್ ಪೀಠ ಇವತ್ತು ರದ್ದುಗೊಳಿಸಿದೆ. ಸೊ ಅಲ್ಲಿಗೆ ಶಿವಶಂಕರಪ್ಪ ಸಾಹುಕಾರ್ ಮತ್ತೊಮ್ಮೆ ಕೆಪಿಎಸ್ಸಿ ಅಧ್ಯಕ್ಷರಾಗೋದು ಒಂದು ರೀತಿ ನಿಚ್ಚಳವಾಗಿದೆ. ಒಂದು ಕಡೆ ಅವರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿ, ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸ, ಹೊಸಕೆರಳ್ಳಿ ನಿವಾಸ, ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಅವರು ಸೈನ್ ಹಾಕ್ತಂತಹ ಡಾಕ್ಯುಮೆಂಟ್ಸ್ಗಳನ್ನು ತಡಕಾಡ್ತಾ ಇದ್ದಾರೆ. ಅವರ ಅವಧಿಯಲ್ಲಾದಂತಹ ನೇಮಕಾತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬೆಳಗ್ಗೆ 5 ಗಂಟೆಯಿಂದ ನಡೀತಾ ಇದೆ. ಆದರೆ ಇನ್ನೊಂದು ಕಡೆ ಹೈಕೋರ್ಟ್ ಪೀಠ ಇವರನ್ನ ಅಮಾನತುಗೊಳಿಸಿ ರಾಜ್ಯಪಾಲರು ಏನೊಂದು ಆದೇಶವನ್ನು ನೀಡಿದ್ರೋ ಆ ಆದೇಶವನ್ನೇ ಈಗ ರದ್ದುಗೊಳಿಸಿದೆ. ಸೊ ಇವತ್ತಿನ ದಿನ ಎರಡು ಎಕ್ಸ್ಟ್ರೀಮ್ ಎಂಡ್ಸ್ ಅನ್ನ ಶಿವಶಂಕರಪ್ಪ ಸಾಹುಕಾರ್ ನೋಡಿದ್ದಾರೆ. ಒಂದು ಕಡೆ ಅತೀವವಾದಂತಹ ಶಾಕ್, ದುಃಖ, ಇನ್ನೊಂದು ಕಡೆ ಅವರ ಮರು ನೇಮಕಾತಿಯ ಒಂದು ಆದೇಶ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ರಿದ್ದಂಥ ಪೀಠ ಒಂದು ಆದೇಶವನ್ನು ನೀಡಿರುವಂಥದ್ದು. ಅದಕ್ಕೆ ಅವರು ಕಾರಣವನ್ನ ಸೈಟ್ ಮಾಡ್ತಾರೆ. ಸಂಪುಟ ಇವರನ್ನ ಅಮಾನತುಗೊಳಿಸಬೇಕು ಅಂತ ನಿಮಗೆ ಶಿಫಾರಸ್ ಮಾಡಿಲ್ಲ. ಹೀಗಿದ್ಮೇಲೆ ನಿಮ್ಮ ಆದೇಶ ಎಷ್ಟು ಮಟ್ಟಿಗೆ ಸರಿ? ರಾಜ್ಯಪಾಲರು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ನಿರ್ಧಾರ ಏನು ಕೈಗೊಳ್ಳುತ್ತೆ ಆ ನಿರ್ಧಾರವನ್ನು ಅನುಸರಿಸಬೇಕು ಹೊರತು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ರಾಜ್ಯಪಾಲರು ಏನೊಂದು ಆದೇಶವನ್ನು ನೀಡಿದ್ರು, ಇವರ ಅಧ್ಯಕ್ಷ ಸ್ಥಾನವನ್ನು ರದ್ದುಗೊಳಿಸಿ ಈಗ ಆ ಆದೇಶವೇ ಈಗ ರದ್ದಾಗಿದೆ. ಸೊ ಇದರಿಂದ ಶಿವಶಂಕರಪ್ಪ ಸಾಹುಕಾರ್ಗೆ ಮತ್ತೊಮ್ಮೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸೋದಕ್ಕೆ ಹಾದಿ ಸುಗಮವಾಗಿದೆ. ದೊಡ್ಡ ರಿಲೀಫ್ ಅಂತಾನೆ ಹೇಳಬಹುದು ಶಿವಶಂಕರಪ್ಪ ಸಾಹುಕಾರ್ಗೆ. ಆ್ಯಂಡ್ ಅದಕ್ಕೂ ಕೂಡ ಟೈಮ್ ಫಿಕ್ಸ್ ಮಾಡಿದೆ ಹೈಕೋರ್ಟ್. 7 ದಿನಗಳ ಒಳಗಾಗಿ, ಒಂದು ವಾರದ ಒಳಗಾಗಿ ಮತ್ತೊಮ್ಮೆ ಯಾರ ವಿರುದ್ಧ ಆ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು ಆ ವ್ಯಕ್ತಿ ಮತ್ತೊಮ್ಮೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕೂರ್ತಿದ್ದಾರೆ. ಸೊ ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಹೈಕೋರ್ಟ್ ಪೀಠ ರದ್ದುಗೊಳಿಸಿದೆ.
ಒಂದು ಮೇಜರ್ ಡೆವಲಪ್ಮೆಂಟ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಮೇಲೆ, ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ಜಾಗಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ತಲಾಶ್ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅವರ ಅಮಾನತಿನ ನಿರ್ಧಾರವನ್ನು ರಾಜ್ಯಪಾಲರು ಏನು ಕೈಗೊಂಡಿದ್ರು, ಆದೇಶವನ್ನೇನು ಹೊರಡಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಜ್ಯಪಾಲರು ಅಮಾನತು ಮಾಡಿ ಏನು ಆದೇಶವನ್ನು ಹೊರಡಿಸಿದ್ರೋ ಆ ಆದೇಶವನ್ನೇ ಹೈಕೋರ್ಟ್ ಪೀಠ ರದ್ದುಗೊಳಿಸಿದೆ. ಮತ್ತೊಮ್ಮೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಮರು ನೇಮಕ ಮಾಡಲಾಗಿದೆ. 1 ವಾರಗಳ ಒಳಗಾಗಿ ಈ ಪ್ರಕ್ರಿಯೆ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೋರ್ಟ್ ವ್ಯಕ್ತಪಡಿಸಿದೆ. ಆ್ಯಂಡ್ ಇದರಿಂದ, ಅಂದರೆ ಈ ಒಂದು ಆದೇಶದಿಂದ, ಕೋರ್ಟ್ನ ಆದೇಶದಿಂದ ಶಿವಶಂಕರಪ್ಪ ಸಾಹುಕಾರ್ ಇವರ ಹಾದಿ ಮತ್ತೊಮ್ಮೆ ಸುಗಮವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.